ವಿಮಾನ ಅಪಘಾತದಲ್ಲಿ ದುರ್ಮರಣ ಅಪ್ಪಿದ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈ ಮೂಲಕ ತಮ್ಮ ಪತಿಯ ಸ್ಥಾನವನ್ನ ಅವರು ತುಂಬಿದ್ದಾರೆ. ಮಹಾರಾಷ್ಟ್ರದ ರಾಜಕೀಯದಲ್ಲಿ ಸುನೇತ್ರಾ ಪವಾರ್ ಹೊಸ ಅಧ್ಯಾಯ ಆರಂಭಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಹಿಳೆಯೊಬ್ಬರು ಮುಖ್ಯಮಂತ್ರಿಯಾಗಲಿ ಉಪಮುಖ್ಯಮಂತ್ರಿಯಾಗಲಿ ವಿಮಾನ ಅಪಘಾತದಲ್ಲಿ ದುರ್ಮರಣ ಅಪ್ಪಿದಂತ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಇದೀಗ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅಂದ್ರೆ ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ, ಯಾರು ಆ ಸ್ಥಾನವನ್ನ ತುಂಬುತ್ತಾರೆ, ಮತ್ತೊಬ್ಬ ಪ್ರಭಾವಿ ವ್ಯಕ್ತಿ ಯಾರು ಎನ್ಸಿಪಿಗೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇತ್ತು. ಆದರೆ ಸದ್ಯಕ್ಕೆ ಇದೀಗ ಸುನೇತ್ರಾ ಅವರೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಯಾಕಂದ್ರೆ ಮತ್ತೊಂದು ಇದೀಗ 2 ಬಣಗಳಾಗುತ್ತೆ NPCಯಲ್ಲಿ 2 ಬಣಗಳಾದಂಥ ಸಂದರ್ಭದಲ್ಲಿ ಮತ್ತೆ ಆ ಒಂದು ಬಣವನ್ನು ಅಜಿತ್ ಪವಾರ್ ಅವರ ಬಣವನ್ನು ನಡೆಸಿಕೊಂಡು ಹೋಗುವಂತ ಪ್ರಭಾವಿ ವ್ಯಕ್ತಿ ಯಾರು, ಮತ್ತೆ ಯಾರು ಆ ಒಂದು ಪಕ್ಷವನ್ನ ಅಲ್ಲಿ ಆ ಒಂದು ಬಣವನ್ನ ಅಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇತ್ತು. ಆದರೆ ಸದ್ಯಕ್ಕೆ ಸುನೇತ್ರಾ ಅವರೇ ಇದೀಗ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇನ್ನು ಮಹಾರಾಷ್ಟ್ರದ ನೂತನ DCM ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಮೊದಲ ಮಹಿಳಾ DCM ಆಗಿ ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಮತ್ತೊಂದು ಹೆಮ್ಮೆಯ ವಿಚಾರ ಇದು. ಯಾಕಂದ್ರೆ ಪ್ರಮಾಣ ವಚನವನ್ನ ಬೋಧಿಸಿದ ರಾಜ್ಯಪಾಲ ಆಚಾರ್ಯ ದೇವವ್ರತ ಇನ್ನು NPC ಶಾಸಕಾಂಗ ಸಭೆಯಲ್ಲಿ ಸುನೇತ್ರಾ ಅವಿರೋಧ ಆಯ್ಕೆ ಆಗ್ತಾರೆ. ಅಜಿತ್ ಪವಾರ್ ನಿಧನದಿಂದ ತೆರವಾದ ಸ್ಥಾನಕ್ಕೆ ಪತ್ನಿಯ ಆಯ್ಕೆ ಆಗುತ್ತೆ.